ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬ್ರಹ್ಮು. ಈ ಒಂದು ಕರ್ನಾಟಕ ಲೈಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಏನು ಸ್ವಲ್ಪ ಫ್ಯಾನ್ಸ್ಗಳ ಮಧ್ಯೆ ಸ್ವಲ್ಪ ಕೆಲವೊಂದಿಷ್ಟು ಬಿರುಕುಗಳನ್ನು ಉಂಟು ಮಾಡಿತ್ತಲ್ಲ, ಒಂದೇನು ಈ ಮ್ಯಾಕ್ಸ್ ಮೂವಿ ಸ್ವಲ್ಪ ಸಂದರ್ಭದಲ್ಲಿ ಏನು ಸುದೀಪ್ ಸರ್ ಸ್ವಲ್ಪ ಆತ್ಮೀಯವಾದಂಥ ತಮ್ಮ ಅಂತ ಹೇಳಿದ್ರು ಅವರು. ಆ ತಮ್ಮ ಒಂದು ಕೇಕ್ನ ತೊಗೊಂಡ್ಬಂದಿರ್ತಾರೆ. ಒಂದು ಸಕ್ಸಸ್ ಆಗಿದೆ ಅಂತ ಅನ್ಕೊಂಡು ಅವ್ರು ಮೀಟ್ ಮಾಡೋಕ್ಕೋಸ್ಕರ ಹೋಗಿ ಒಂದು ಕೇಕ್ನ ತೊಗೊಂಡಿರ್ತಾರೆ. ಆ ಒಂದು ಕೇಕ್ ಮೇಲೆ ಏನು ಒಂದು 2 ಡೈಲಾಗ್ನ ಬರ್ಸಿರ್ತಾರಲ್ಲ, ಬಾಸ್ ಯುವಂ ಕಾಲ ಮುಗೀತು, ಇನ್ನು ಮ್ಯಾಕ್ಸಿಮಮ್ ಕಾಲ ಶುರುವಾಯಿತು ಅಂತೇಳಿ. ಆ ಒಂದು ಕೇಕ್ ಮೇಲೆ ಇರುವಂಥ ಒಂದು 2 ಲೈನು ಭಾಳ ಅಂದ್ರೆ ಭಾಳ ಸದ್ದು ಮಾಡಿತ್ತು. ಅದಕ್ಕೆ ಸುದೀಪ್ ಸರ್ ನಿನ್ನೆ ಒಂದು ಏನು ಮ್ಯಾಕ್ಸ್ ಮೂವಿ ಸಕ್ಸಸ್ ಇವೆಂಟಲ್ಲಿ ಕೆಲವೊಂದಿಷ್ಟು ಕ್ಲಾರಿಟಿಯನ್ನು ಕೊಟ್ಟೇ ಬಿಟ್ಟರು. ಮತ್ತು ಒಂದಿಷ್ಟು ಮಾಧ್ಯಮಗಳಿಗೆ ಎಚ್ಚರಿಕೆ ಸುದ್ದಿನೂ ಅಂತ ಹೇಳ್ಬೋದು, ಎಚ್ಚರಿಕೆ ಸುದ್ದಿನೂ ಕೊಟ್ಟರು. ಮತ್ತು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಏನು ಫ್ಯಾನ್ಸ್ಗಳ ಮಧ್ಯೆ ವಾರ ಮಾಡ್ತಿರುವಂಥ ಕೆಲವೊಂದಿಷ್ಟು ಅಭಿಮಾನಿಗಳಿಗೆ ಅವರಿಗೂ ಕೂಡ ಕ್ಲಾರಿಟಿಯನ್ನು ಕೊಟ್ಟರು ಅಂತ ನಾವು ಹೇಳ್ಬೋದು. ಅದು ಏನು ಅಂತ ಅನ್ನೋದನ್ನು ಎಲ್ಲವನ್ನೂ ನಿಮ್ಮ ಮುಂದೆ ಸಂಪೂರ್ಣವಾಗಿ ನಾನು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮುನ್ನ ನೀವೇನಾದರೂ ಹೊಸಬರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಏನು ಈ ಮ್ಯಾಕ್ಸ್ ಮೂವಿ ಒಂದು ಸಕ್ಸಸ್ ಇವೆಂಟ್ನಲ್ಲಿ ಸುದೀಪ್ ಸರ್ ಎಲ್ಲ ಕ್ಲಾರಿಟಿಯನ್ನು ಕೊಟ್ಟಾಯಿತು. ಅದು ನೀವು ನೋಡಿದಿರೋ ಇಲ್ವೋ, ನೋಡದೇ ಇರೋರು ಕೇಳಿಸ್ಕೊಳ್ರಿ. ಏನು ಸುದೀಪ್ ಸರ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಮಾಧ್ಯಮದವರು. ಆವಾಗ ಸುದೀಪ್ ಸರ್ ಹೇಳ್ತಾರೆ, ಏನಿಲ್ಲ, ಡೈರೆಕ್ಟಾಗಿ ಕೇಳ್ರಿ, ನೇರವಾಗಿ ಕೇಳ್ರಿ, ಹಿಂದೊಂದು ಮುಂದೊಂದು ಹೇಳ್ಬೇಡ್ರಿ, ಆ ಹೆಸರು ಈ ಹೆಸರು ನೇರವಾಗಿ ಹೆಸರಿಟ್ಟು ಕೇಳ್ರಿ, ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಹೇಳ್ತೀನಿ ಅಂತ ಹೇಳ್ತಾರೆ. ಆವಾಗ ಸುದೀಪ್ ಸರ್ ಹೇಳ್ಬಿಡ್ತಾರೆ, ಅದು ಆ ಒಂದು ಕೇಕ್ ತಂದಿರುವಂಥದ್ದು ಯಾವುದೇ ಒಂದು ಅಭಿಮಾನಿಗಳಿಗೆ ಅಥವಾ ಯಾವುದೋ ಒಂದು ನಟನಿಗೆ ವ್ಯಂಗ್ಯ ಮಾಡೋದಕ್ಕೋಸ್ಕರ ಅಲ್ಲ, ಯಾವುದೇ ಒಂದು ಆ ಒಂದು ಅಭಿಮಾನಿಯನ್ನು ಇಟ್ಕೊಂಡು ಅಥವಾ ಯಾವುದೇ ಒಂದು ಕಲಾವಿದನನ್ನು ಇಟ್ಕೊಂಡು ಆ ಒಂದು ಕೇಕ್ ಮೇಲೆ ಹೆಸರನ್ನ ಬರ್ಸಿದ್ದಂತಲ್ಲ, ನನ್ನ ಆತ್ಮೀಯವಾದಂಥ ತಮ್ಮ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ನ ಕಷ್ಟದಲ್ಲಿ ನಾನು ಇರ್ತೀನಿ, ನನ್ನ ಕಷ್ಟ ಸ್ವಲ್ಪ ಅವ್ನಿಗೆ ಏನೇ ಕಷ್ಟ ಅಂತಿದ್ರು ನಾನು ಅವ್ನಿಗೆ ಮೊದಲು ಹೋಗಿ ನಿಲ್ತೀನಿ ಅಂತ ಹೇಳಿ, ಅದು ಏನು ಒಂದು ಸಕ್ಸಸ್ ಮೂವಿಯಲ್ಲಿ ಬಾಸಿಸಮ್ ಕಾಲ ಅಂತ ಬರ್ಸಿದ್ರು. ಅದು ಹಾಗೆ ಬಾಸ್ ಅಂತಂದ್ರೆ ಇಷ್ಟು ದಿವಸ ಇವ್ರನ್ನ ಬಾಸ್ ಆಗಿ ನೋಡ್ತಾ ಇದ್ವಿ. ಈಗ ಬಾಸ್ ಅಲ್ಲ, ಮಾಸ್ ಅನ್ನುವಂಥ ಒಂದು ಉತ್ತರವನ್ನು ಅಲ್ಲಿ ಸುದೀಪ್ ಸರ್ ಹೇಳ್ತಾರೆ. ಆವಾಗ ಬಾಸಿಸಮ್ ಅಂತ ಅವರು ಕೇಳ್ಬೇಕು ಅನ್ಸತ್ತಿದ್ರು, ಅಂದರೆ ಬಾಸ್ ಅಂದ್ರೆ ನಮ್ಮ ತಂದೆಯವ್ರೇನೋ ಅಂತ ಕೇಳ್ಬೇಕು ಅನ್ಕೊಂಡಿದ್ದಾರಂತೆ. ಬಟ್ ಆದರೆ ಅವ್ರನ್ನ ಅಲ್ಲಿ ಇರುವಂಥ ಒಂದಷ್ಟು ವಿಚಾರಗಳು ಇವ್ರಿಗೇನೋ ಸ್ವಲ್ಪ ನನಗೂ ಅವ್ರ ಬಗ್ಗೆ ಗೊತ್ತು ಅನ್ನುವಂಥ ಉದ್ದೇಶದಿಂದ ಅವ್ರನ್ನೇನೋ ಕೇಳಿಲ್ವಂತೆ, ಹಾಗಾಗಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಕೆಲವೊಂದಿಷ್ಟು ಸುದೀಪ್ ಸರ್ ಹೆಸರಿಟ್ಟೇ ಹೇಳಿದ್ರು. ಯಾಕಂದ್ರೆ ಅವ್ರ ಮಧ್ಯೆ ಏನೇ ಬಿರುಕುಗಳಿದ್ರು ಕೂಡ ಅವ್ರು ಯಾವುದೇ ರೀತಿ ಏನೂ ಇಲ್ಲ ಅಂತ ಹೇಳ್ತಿದ್ರು, ಡೈರೆಕ್ಟಾಗಿ ಹೇಳೇ ಬಿಟ್ರು. ನಾವು ಹೇಳ್ತಾ ಹೋದ್ರು, ಈ ಒಂದು ಕನ್ನಡ ಚಿತ್ರರಂಗ ಯಾರಿಂದಲೂ ಒಬ್ಬರಿಂದ ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ, ಎಲ್ಲರೂ ಅದು ಅನುಸರಿಸಲೇಬೇಕಾದದ್ದು. ಯಾಕಂದರೆ ಈಗ ಒಬ್ಬನೇ ಅಂತ ಯಾವ ವ್ಯಕ್ತಿಯಂತೂ ಯಾವುದೇ ಒಂದು ಚಿತ್ರರಂಗ ಬೆಳೆಯಲ್ಲ, ಎಲ್ಲೇ ಆಗಿರ್ಬೋದು. ಈ ನಮ್ಮ ಗಣೇಶ ಆಗಿರ್ಬೋದು, ಬೇರೆ ಇದಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಒಬ್ಬನಿಂದ ಯಾವುದೇ ಚಿತ್ರರಂಗ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲ ಒಂದು ನಟರು ಕೂಡಿ ಒಂದು ಏನು ತಮ್ಮ ಪ್ರಯತ್ನಗಳನ್ನು ಮಾಡಿ ಏನು ಒಂದು ಸಿನಿಮಾಗಳನ್ನು ಮಾಡ್ತಾರೋ ಅದ್ರ ಮೇಲೆ ಒಂದು ಚಿತ್ರರಂಗ ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಎಲ್ಲರೂ ಸೇರಿ ಇವತ್ತು ಯಶ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಉಪ್ಪಿ ಅವರಾಗಿರ್ಬೋದು, ಧ್ರುವ ಅವರಾಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು, ಎಲ್ಲರೂ ಸೇರಿ ಈ ಒಂದು ಚಿತ್ರರಂಗದಲ್ಲಿ ಪಾಲ್ಗೊಂಡಾಗ ನಾವೇನು ನಮ್ಮ ಸಿನಿಮಾಗಳನ್ನು ಮಾಡ್ತೀವೋ ಅದರ ಮೇಲೆ ಒಂದು ಚಿತ್ರರಂಗ ಬೆಳೆಯುತ್ತೆ ಅಂತೇಳಿ ಸುದೀಪ್ ಸರ್ ಅವರು ಹೇಳಿದರು. ಬಹಳ ಹೇಳಬಿಟ್ರು ಎಕ್ಸ್ಪ್ಲೇನ್ ಮಾಡಿ. ಯಾವುದೇ ಈ ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಅವ್ರ ಮಧ್ಯದಲ್ಲಿ ಏನೋ ಒಂದು ಬಿರುಕು ಐತೆ, ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಆದರೂ ಕೂಡ ಅವ್ರು ಏನೂ ತಲೆನೇ ಕೆಡಿಸ್ಕೊಳ್ಳಲ್ಲ, ಅವ್ರ ಹೆಸರಿಗೆ ಇಷ್ಟೇ ಹೇಳಿದ್ರು. ಅದು ಒಂದು ಖುಷಿ ವಿಚಾರ. ಯಾಕಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಏನನ್ನ ಹೇಳ್ತಾರ ಅಂತಂದರೆ, ಎಂಥ ಸಂದರ್ಭದಲ್ಲಿ ಆದರೂ ಸುದೀಪ್ ಸರ್ ಕೆಲವಷ್ಟು ದರ್ಶನ್ ಸರ್ ಅವರು ಏನೋ ಒಂದು ಸಮಸ್ಯೆಯಲ್ಲಿದ್ದಾಗ ಅವ್ರಿಗೆ ಏನು ಹೇಳಬೇಕೋ ಅದನ್ನು ಹೇಳಿದ್ದಾರೆ. ಈಗ ಆ ವ್ಯಕ್ತಿಯನ್ನು ಸುದೀಪ್ ಸರ್ನ ಏನೋ ಪ್ರಶ್ನೆ ಮಾಡಿದ್ರು ಮಾಧ್ಯಮದವರು, ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ಎಲ್ಲಿಯೂ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಏನೂ ಹೇಳಲ್ಲ ಅಂತ ಎಲ್ಲೂ ಹೇಳೇ ಇಲ್ಲ. ಎಂಥ ಸಂದರ್ಭದಲ್ಲಿ ಅದನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ದರ್ಶನ್ ಸರ್ ಅವರು ಜೈಲಲ್ಲಿದ್ದಾಗ ಸುದೀಪ್ ಸರ್ ಅವರು ಹೇಳಿದರು,
ಈಗ ಫ್ಯಾನ್ಸ್ಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಫ್ಯಾನ್ಸ್ಗಳಿಗೆ ನೀವು ಬೈಯಕ್ಕೆ ಹೋಗಬೇಡಿ, ನೇರವಾಗಿ ಹೇಳಿದರು. ಮಾಧ್ಯಮದವ್ರಿಗೆ ಆಗಿರ್ಬೋದು, ಅವರನ್ನು ಯಾರು ವ್ಯಂಗ್ಯ ಮಾಡ್ತಿರುವಂಥವ್ರಿಗೆ ಹೇಳಿದರು. ಏನಂತ, ಫ್ಯಾನ್ಸ್ಗಳಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಫ್ಯಾನ್ಸ್ಗಳಿಗೆ ನೀವು ಯಾವುದೇ ಕಾರಣಕ್ಕೂ ಬೈಯಕ್ಕೆ ಹೋಗಬೇಡಿ. ಅದು ಅವರಲ್ಲಿರುವಂಥ ಏನೋ ಒಂದು, ಅಲ್ಲಿ ಒಬ್ಬ ನಟನಿಗೆ, ಅವರ ಅಭಿಮಾನಿ, ಅವರು ಇಷ್ಟಪಡುವಂಥ ವ್ಯಕ್ತಿಗೆ ಆ ರೀತಿಯಾಗಿದ್ದಂತೆ ಸಹಜವಾಗಿ ಎಲ್ಲರಿಗೂ ಕೋಪ ಅನ್ನೋದು ಇದ್ದಿರುತ್ತೆ. ಹಾಗಾಗಿ ಫ್ಯಾನ್ಸ್ಗಳಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ಅದನ್ನು ಅವರು ಹಿಡಿತದಲ್ಲಿ ಇಟ್ಕೊಂಡು ಹೋದರೆ ಎಲ್ಲವೂ ಸಮಾನವಾಗಿ ಹೋಗ್ಬೋದು ಅನ್ನುವಂಥದ್ದನ್ನು ಹೇಳಿದ್ರಲ್ಲಿ ಸುದೀಪ್ ಸರ್ ಅವರು ಬಹಳ ವಿಸ್ತಾರವಾಗಿ ಚೆನ್ನಾಗಿ ಹೇಳಿದರು. ಈ ಕನ್ನಡ ಚಿತ್ರರಂಗ ಬೆಳಿಲಿಕ್ಕೆ ಯಾವುದೇ ಒಬ್ಬ ನಟನಿಂದ ಆಗಲ್ಲ, ಎಲ್ಲ ನಟರು ಸೇರಿಂದ ಆಗ್ಬೋದು ಅಂತ ಹೇಳ್ತಾರೆ. ಅದು ಮಧ್ಯದಲ್ಲಿ ಕೆಲವು ಹೇಳಿದರು, ಈವನ್ ಫ್ಯಾನ್ಸ್ಗಳ ಮಧ್ಯದಲ್ಲಿ ಏನು ಮೀಡಿಯಾದಲ್ಲಿ ಒಬ್ಬರು ಅದನ್ನು ಸ್ಟಾರ್ಟ್ ಮಾಡಿದರು ಅಂತ ಹೇಳಿದರು. ಆದರೆ ಸುದೀಪ್ ಸರ್ ಒಬ್ಬರು ಒಂದು ಮೀಡಿಯಾ ಅದನ್ನು ಶುರು ಮಾಡ್ತು, ಟಾಂಗ ಕೊಟ್ಟರು. ಆ ಒಂದು ಇದಕ್ಕೆ, ಆ ಒಂದು ಕೇಕ್ ಮೇಲೆ ಬರ್ಸಿದ್ದಕ್ಕೋಸ್ಕರ ಬೇರೆಯವ್ರಿಗೆ, ಬೇರೆ ನಟನಿಗೆ ಟಾಂಗ ಕೊಟ್ಟರು ಅಂತ ಈ ರೀತಿ ಸುದೀಪ್ ಸರ್ ಹೇಳಿದರು, ಭಾರಿ ಹೇಳಿದರು. ಆದರೆ ನನಗೆ ಅನಿಸ್ತು ಆ ಒಂದು ಮೀಡಿಯಾದ ಹೆಸರು ಹೇಳಬೇಕಾಗಿತ್ತು ಅಂತ ನನಗೆ ಅನಿಸ್ತು. ಮೀಡಿಯಾ ಹೆಸರು ಹೇಳಿದರೆ ಇನ್ನಷ್ಟು ಆ ಒಂದು ಮೀಡಿಯಾ, ಆ ಒಂದು ಮಾಧ್ಯಮಕ್ಕೆ ಮಗಕ್ಕೆ ಬರ್ದಂಗೆ ಆಗ್ತಿತ್ತು ಅನ್ನೋ ಅಂತ ನನಗೆ ಅನಿಸ್ತು. ಬಟ್ ಮೀಡಿಯಾ ಹೆಸರು ಹೇಳಿಲ್ಲ. ಆದರೆ ಈ ಮಾತು ಹೇಳಿದರು. ಮತ್ತು ಆ ಮಾತನ್ನು ಹೇಳಿರುವಂಥ ವ್ಯಕ್ತಿ ಇಲ್ಲೇ ಇಷ್ಟರ ಮಧ್ಯದಲ್ಲೇ ಇದ್ದಾರೆ ಅಂತ ಹೇಳಿದರು. ಆ ಸಕ್ಸಸ್ ಇವೆಂಟಲ್ಲಿ ಹೋದಂಥ ಸಂದರ್ಭದಲ್ಲೇ ಇಲ್ಲೇ ಕೂಡ ಅವರು ಇದ್ದಾರೆ ಅಂತ ಹೇಳಿದರು. ಅವರಿಗೂ ಕೂಡ ಅಲ್ಲೇ ಹೇಳಿದರು. ಮತ್ತು ಅದರಲ್ಲಿ ಆ ಒಂದು ಮಾತು ಹೇಳಿರುವಂಥವ್ರು, ಆ ಒಂದು ಮೀಡಿಯಾದಲ್ಲಿ ಹೇಳಿರುವಂಥವ್ರು ಹೆಣ್ಮಗಳು, ಈ ಹೆಣ್ಮಗಳಿಗೆ ಹೇಳಿದರು ಅಲ್ಲಿ, ಮೇಡಮ್ ನೀವು ಅಂದರೆ ನಿಮ್ಮ ಮಧ್ಯದಲ್ಲಿ ನೀವು ನಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರಿ, ನಾವು ನಿಮ್ಮ ಬಗ್ಗೆ ಸ್ವಲ್ಪ ಏನೋ ತಿಳ್ಕೊಂಡಿದ್ದೀವಿ. ಆದರೆ ನಾವು ಒಂದೇ ರೀತಿ ಸ್ವಲ್ಪ ಭಾಳ ದಿವಸಗಳ ನಂತರ ಸಂಬಂಧ ಇದೆ, ಅದನ್ನು ಹಾಗೆ ಉಳಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ರಿ. ಈ ಕೆಲವೊಂದಿಷ್ಟು 4 ಜನಕ್ಕೆ ಒಳ್ಳೇದಾಗುವಂಥದ್ದು, ಸ್ಫೂರ್ತಿ ಆಗುವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ರಿ ಅಂತ ಹೇಳಿ ಮಾಧ್ಯಮದವ್ರಿಗೆ ಕೆಲವಷ್ಟು ಅಲ್ಲಿ ಏನು ಆ ಮಾತನ್ನ ಹೇಳಿದ್ಲಲ್ಲ, ಈ ಟಾಂಗ ಕೊಟ್ರ ಅನ್ನುವಂಥ ಮಾತನ್ನು, ಅದನ್ನು ಅಲ್ಲೇ ಇರುವಂಥ ವ್ಯಕ್ತಿ ಅಲ್ಲೇ ಇದ್ದರಂಥವ್ರು ಅದನ್ನು ಅವರು ನೋಡಿದಾರಂತೆ ಅಂದ್ಕೊಂಡು ಅವ್ರಿಗೆ ಹೇಳಿದ್ರಲ್ಲೇ ಭಾರಿ ಚೆನ್ನಾಗಿ ಹೇಳಿದರು. ಅಲ್ಲೇ ಮೋಸ್ಟ್ಲಿ ಅವರಿಗೆ ಮಗಕ್ಕೆ ಬಡ್ದಂಗೆ ಹೇಗಿರುತ್ತೆ. ಆದರೆ ಯಾವುದೇ ಮಾಧ್ಯಮದವರು ಆಗಲಿ ಈ ಬೆರುಕು ಬಿಡಿಸುವಂಥ ಸಂದರ್ಭಗಳನ್ನು ಯಾವತ್ತೂ ಮಾಡೋಕ್ಕೋಗ್ಬೇಡ್ರಿ. ಯಾವುದೇ ನಟನೆಯಾಗಿರ್ಬೋದು, ಯಾವುದೇ ಒಂದು ಕಲಾವಿದರ ಮಧ್ಯೆ ಜಗಳ ಹಚ್ಚುವಂಥ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದು ಬಂದಿರುವಂಥ ಸಂದರ್ಭನೇ ಮೀಡಿಯಾದಲ್ಲಿ, ಈ ಮಾಧ್ಯಮದಲ್ಲಿ. ಆ ಮಾಧ್ಯಮದಲ್ಲಿ ಬಂದ ನಂತರ ಅಭಿಮಾನಿಗಳು ಕೆಲವೊಂದಿಷ್ಟು ಅಭಿಮಾನಿಗಳು ಏನು ಮಾಡ್ತಾರೆ ಅಂತಂದರೆ, ಅವರು ತಲೆಯಲ್ಲಿ ಬೇರೆ ಇರ್ತೈತಿ, ಅವ್ರ ವಿಚಾರಗಳು ಬೇರೆ ಇರ್ತಾವೆ, ಆಲೋಚನೆಗಳು ಬೇರೆ ಇಟ್ಕೊಂಡು ಆ ಒಂದು ಮಾತನ್ನ ಹೊಂದಿರ್ತಾರೆ. ಇಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಏನೋ ಒಂದು ಮಾತನ್ನ ಹೇಳಿರ್ತಾರೆ ಅಂತಂದರೆ, ಏನೋ ಒಂದು ಅವರಲ್ಲಿರುವಂಥ ವಿಚಾರಗಳನ್ನ ಇಟ್ಕೊಂಡು ಏನೋ ಅಂದಿರ್ತಾರೆ ಅಂದರೆ, ಕೆಲವೊಂದಿಷ್ಟು ಅಭಿಮಾನಿಗಳು ಇರ್ತಾರೆ, ಅದು ಇಷ್ಟೇ ಇರೋದು ಇಷ್ಟು ದೊಡ್ಡದಾಗಿ ಹೇಳಿದ್ಬಿಡ್ತಾರೆ ಅದನ್ನು. ಇದು ಹಂಗಾಯ್ತು ಹಿಂಗಾಯ್ತು, ಇದನ್ನ ಅವರು ಹಿಂಗಂದರೆ, ಇದನ್ನು ಇವನಿಗೆ ಟಾರ್ಗೆಟ್ ಮಾಡಿದ್ದಾನೆ, ಇವನಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾನೆ, ಇವನಿಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾನೆ, ಇದು ಹಂಗ ಧಾರಾಳವಾಗಿ ಹೇಳಿದು ಮತ್ತು ಅದಕ್ಕೆ ಬೆಂಕಿ ಹಚ್ಚಿ ಕೆಲಸ ಮಾಡ್ತಾರೆ ಕೆಲವಷ್ಟು ಅಭಿಮಾನಿಗಳು. ಅಂಥ ಅಭಿಮಾನಿಗಳು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಈ ಕನ್ನಡ ಚಿತ್ರರಂಗದಲ್ಲಿರುವಂಥ ಎಲ್ಲ ನಟರು ಒಗ್ಗಟ್ಟಾಗಿ ಮಾಡಿ ಮತ್ತಷ್ಟು ಇನ್ನು ಕನ್ನಡ ಚಿತ್ರರಂಗವನ್ನು ಬೆಳೀಲಿಕ್ಕೆ ಪ್ರಯತ್ನ ಪಡಿಸಲಿ. ಅದು ಬಿಟ್ಟು ನಮ್ಮಲ್ಲೇ ಜಗಳ ಹಚ್ಚಿ ನಾವೇ ಶ್ರೇಷ್ಠ ಅನ್ನುವಂಥ ಒಂದು ಭಾವನೆಯನ್ನು ಬಿಟ್ಟು, ನಾನೇ ಶ್ರೇಷ್ಠ ಅನ್ನುವಂಥ ಒಂದು ಭಾವನೆ ಬಿಟ್ಟು, ನಾವೇ ಎಲ್ಲರೂ ಶ್ರೇಷ್ಠರು ಅನ್ನುವಂಥ ಒಂದು ಭಾವನೆಯಲ್ಲಿ ಹೋದ್ರೆ ಮತ್ತಷ್ಟು ಇನ್ನೂ ದೊಡ್ಡ ಮಟ್ಟದಲ್ಲಿ ಚಿತ್ರರಂಗ ಬೆಳೀತದೆ ಅಂತ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಸುದೀಪ್ ಸರ್ ಹೇಳಿದರು, ಕನ್ನಡ ಚಿತ್ರರಂಗ ಭಾಳ ಈಗ ಒಂದು ನೋವಿನಲ್ಲಿ ಸಾಗ್ತಾ ಇದೆ ಅಂತ. ಆ ನೋವನ್ನು ಮತ್ತೆ ಮರುಕಳಿಸಿ ಅದೇನು ಮತ್ತೆ ಅದನ್ನು ಅಂತ್ಯ ಮಾಡಿ ನೋವನ್ನು ಮತ್ತೆ ಒಂದು ಕನ್ನಡ ಚಿತ್ರರಂಗವನ್ನು ದೊಡ್ಡ ಮಟ್ಟದಲ್ಲಿ ಇನ್ನೂ ಬೆಳಗಿಸಲಿ ಅನ್ನುವಂಥದ್ದು ಎಲ್ಲ ಒಂದು ನಟರು, ಎಲ್ಲ ಅಭಿಮಾನಿಗಳ ಒಂದು ಆಸೆ. ಆ ಒಂದು ಆಸೆಯನ್ನು ಮತ್ತಷ್ಟು ಇನ್ನಷ್ಟು ಬಲಿಷ್ಠಗೊಳಿಸಿ, ಮತ್ತಷ್ಟು ಏನು ಕೆಲವೊಂದಿಷ್ಟು ಅಭಿಮಾನಿಗಳು ಇರ್ತಾರಲ್ಲ, ಇದು ಇಷ್ಟೇ ಇದನ್ನು ಇಷ್ಟು ದೊಡ್ಡದಾಗಿ ಮಾಡಿದಂಥವ್ರಿಗೆ ಅಂಥದ್ದೇನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸಾಧ್ಯವಾದರೆ ಎಲ್ಲರನ್ನೂ ಒಂದು ಮಾಡುವಂಥ ಪ್ರಯತ್ನ ಮಾಡಿರಿ. ದರ್ಶನ್ ಮಧ್ಯೆ ನನ್ನ ಮಧ್ಯೆ ಯಾವುದೇ ಏನೂ ಇಲ್ಲ ಅಂತ ಹೇಳಿದರು, ನೇರವಾಗಿ ಹೇಳಿದರು. ದರ್ಶನ್ ಮಧ್ಯೆ ನನ್ನ ಮಧ್ಯೆ ಏನೂ ಇಲ್ಲ, ಅದನ್ನೆಲ್ಲ ನೀವೇ ಮಾಡ್ತಾ ಇದ್ದೀರ ಅಂತೇಳಿ ಸ್ಪಷ್ಟವಾಗಿ ಹೇಳಿದರು. ಮಾಧ್ಯಮದವ್ರಿಗಂತೂ ಮಗಕ್ಕೆ ಬಡ್ದಂಗೆ ಆಗಿತ್ತು. ಯಾಕಂದರೆ ಏನೇ ಮಾಡಿದ್ರು ಒಂದು ಹೊರಗಡೆ ಹೋಗ್ಬೇಕಾದ್ರೆ ಮಾಧ್ಯಮದಲ್ಲಿನ ಒಂದು ಸ್ವಲ್ಪ ಇರ್ತಾವೆ ಕಿಡಿಗೇಡಿಗಳು. ಅಂಥ ಒಂದು ಇದ್ರೊಳಗೆ ಅಲ್ಲಿ ಏನು ಒಂದು ಮೀಡಿಯಂ ಮಾಧ್ಯಮ ಒಂದನ್ನು ಮಾತಾಡಿದ್ರಿಂದ ಅದು ಅಷ್ಟೆಲ್ಲ ಸ್ಪ್ರೆಡ್ ಆಗಿರ್ಲಿಕ್ಕೆ ಹೋಯಿತು ಅಂತ ಹೇಳಿದ್ರು.
ಅದನ್ನು ಅಲ್ಲೇ ಅವರಿಗೂ ಟಾಂಗ ಕೊಟ್ಟರು. ಆ ಹೆಣ್ಮಗಳಿಗೂ ಅಲ್ಲೇ ಅರ್ಥ ಆಗಿರುತ್ತೆ, ಟಾಂಗ ಕೊಟ್ಟರು ಅನ್ನುವಂಥದ್ದು. ಯಾಕಂದ್ರೆ ಅಷ್ಟು ಒಂದು ಸ್ಪಷ್ಟನೆ ಒಳಗೆ ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ಯಾವುದೇ ರೀತಿಯಾಗಲಿ ಯಾವುದೇ ಒಂದು ನಟನಿಗೆ ಇನ್ನೊಬ್ಬ ನಟನಿಗೆ ದ್ವೇಷಿಸಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಂದು ಎಲ್ಲರೂ ಅಭಿಮಾನಿಗಳು ಎಲ್ಲರೂ ಒಂದು ಚಿತ್ರರಂಗ ನೋಡ್ರಿ, ಎಲ್ಲ ಚಿತ್ರಗಳನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು, ನೋಡಲೇಬೇಕು. ಯಾಕಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕಂದ್ರೆ ಅವ್ರ ಅಭಿಮಾನಿಗಳು ಅಷ್ಟೇ ನೋಡಲಿ, ಇವ್ರ ಅಭಿಮಾನಿಗಳು ಅಷ್ಟೇ ನೋಡಲಿ ಬೇಡ. ಅವ್ರ ಅಭಿಮಾನಿಗಳು ನೋಡಿ, ನಿಮ್ಮ ಅಭಿಮಾನಿಗಳು ನೋಡಿಸ್ರಿ. ಎಲ್ಲ ಒಂದು ಚಿತ್ರರಂಗದ ಎಲ್ಲ ಒಂದು ಚಿತ್ರಗಳನ್ನು ನೋಡಿ ಒಂದು ಕನ್ನಡ ಚಿತ್ರವನ್ನು ದೊಡ್ಡ ಮಟ್ಟದಲ್ಲಿ ಇನ್ನಷ್ಟು ಬೆಳೆಸ್ರಿ. ಒಬ್ಬನಿಂದ ನಟನಿಂದ ಏನೂ ಆಗಂಗಿಲ್ಲ. ಯಾಕಂದ್ರೆ ಅಷ್ಟು ಒಂದು ಎಲ್ಲ ಒಂದು ನಟರು ಸೇರಿ ಒಂದು ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿ ದೊಡ್ಡ ಎಲ್ಲ ಕಡೆ ಎಷ್ಟು ಪಾಪ್ಯುಲಾರಿಟಿ ಆಗುತ್ತೋ ಅಷ್ಟು ಒಂದು ಸಿನಿಮಾ ಗೆಲ್ಲುತ್ತೆ. ಎಲ್ಲ ಸಿನಿಮಾಗಳು ಗೆಲ್ಲಬೇಕು, ಯಾವುದೇ ನಟನಿಂದಿರಲಿ. ಎಲ್ಲ ನಟರು ಕೂಡಿ ಅವನ ಸಿನಿಮಾ ನೋಡಿದಾಗ ಮಾತ್ರ ಆ ಸಿನಿಮಾ ಗೆಲ್ಲುತ್ತೆ. ಅಂದರೆ ಆ ಸಿನಿಮಾಕ್ಕೆ ಒಂದು ಗೌರವ ಸಿಗುತ್ತೆ. ಅಷ್ಟೆಲ್ಲ ಅವರು ಅಷ್ಟು ವರ್ಷಗಳ ಗಂಟಲೆ ಕಾಲಾವಕಾಶ ಕೊಟ್ಟು ಅವನ ಸಿನಿಮಾ ಮಾಡಿರ್ತಾರೆ ಅಂದರೆ ಆ ಒಂದು ಸಮಯಕ್ಕೆ ನಾವು ಬೆಲೆ ಕೊಟ್ಟು ನಮ್ಮ ಒಂದು ಏನು ಖುಷಿಗೋಸ್ಕರನಾದ್ರೂ ನಾವೆಲ್ಲ ಒಂದು ಚಿತ್ರರಂಗದ ನಟರ ಸಿನಿಮಾವನ್ನು ನಾವು ನೋಡಲೇಬೇಕು. ಅದರಲ್ಲಿ ಏನೋ ಒಂದು ಸಂದೇಶಗಳಿರ್ತಾವೆ, ಅಥವಾ ಎಂಟರ್ಟೈನ್ಮೆಂಟ್ ಇರ್ತೈತೋ ಏನಿರ್ತದೋ ಇರಲಿ, ಒಟ್ಟು ಸಿನಿಮಾಗಳನ್ನ ನೋಡಬೇಕು ನಾವು. ಅಲ್ಲಿ ಏನು ಅವ್ರು ಮಾಡಿರುವಂಥ ಒಂದು ಸಿನಿಮಾಕ್ಕೆ ಅವ್ರ ಒಂದು ಸಮಯಕ್ಕೆ ಬೆಲೆ ಕೊಟ್ಟು ಅವ್ರ ಹಿಂದೆ ಇರುವಂಥ ಒಂದು ಪರಿಶ್ರಮಕ್ಕೆ ನಾವು ಬೆಲೆ ಕೊಟ್ಟು ಸಿನಿಮಾಗಳನ್ನು ನೋಡಿದರೆ ಇನ್ನಷ್ಟು ಚಿತ್ರರಂಗ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅನ್ನೋದು ನನ್ನ ಅಭಿಪ್ರಾಯ. ದರ್ಶನ್ ಸರ್ ಅವ್ರ ಮಧ್ಯೆ ಆಗಲಿ ಮತ್ತು ಏನು ಸುದೀಪ್ ಸರ್ ಅವ್ರ ಮಧ್ಯೆ ಆಗಲಿ ಕೆಲವೊಂದಿಷ್ಟು ಹುಚ್ಚು ಅಭಿಮಾನಿಗಳಂತ ಇದ್ದೇ ಇರ್ತಾರೆ. ಆ ಹುಚ್ಚು ಅಭಿಮಾನಿಗಳು ಯಾರೇ ಆಗಿರ್ಬೋದು, ನಾನು ಇಲ್ಲಿ ಯಾವುದೇ ಅಭಿಮಾನಿ ಅಂತ ಟಾರ್ಗೆಟ್ ಮಾಡೋಕತ್ತಿಲ್ಲ, ಹೇಳ್ತಾ ಇಲ್ಲ. ಯಾವುದೇ ಆಗಲಿ ಯಾವುದೇ ಒಬ್ಬ ನಟನಿಂದ ಇನ್ನೊಬ್ಬ ನಟನಿಗೆ ಬೇರುಕನ್ನು ಉಂಟು ಮಾಡಿಸ್ಬೇಡ್ರಿ. ಸಾಧ್ಯವಾದರೆ ಕೂಡಿಸುವಂಥ ಪ್ರಯತ್ನ ಮಾಡಿರಿ. ಭಾಳ ನಮ್ಗೆ ಆಸೆ ಇದೆ ಆ ಇಬ್ಬರು ದರ್ಶನ್ ಸರ್ ಮತ್ತು ಸುದೀಪ್ ಸರ್ ಬೇಗ ಒಂದಾಗಿ ಮತ್ತಷ್ಟು ಇನ್ನಷ್ಟು ಅಭಿಮಾನಿಗಳಿಗೆ ಖುಷಿ ಕೊಡಲಿ ಅನ್ನುವಂಥ ಒಂದು ಅಭಿಪ್ರಾಯಗಳು ಭಾಳ ಅದಾವೆ. ಅಂಥ ಒಂದು ಸಂದರ್ಭ ಬಹಳಷ್ಟು ಜನಕ್ಕೆ ಬೇಕಾಗೈತಿ. ಅದನ್ನು ಕೊಡಿಸುವಂಥ ಪ್ರಯತ್ನ ಮಾಡಿರಿ. ಅದು ಬಿಟ್ಟು ಬಿರುಕು ಹೊಡಿಸಿ ಮತ್ತಷ್ಟು ಅವ್ರನ್ನ ದೂರ ಮಾಡಿಸ್ಲಿಕ್ಕೆ ಹೋಗಬೇಡ್ರಿ. ಸಾಧ್ಯವಾದರೆ ಕೂಡಿಸ್ಲಿಕ್ಕೆ ಪ್ರಯತ್ನ ಪಡಿಸ್ರಿ. ಆ ವ್ಯಕ್ತಿ ಆಗಿರ್ಬೋದು, ಈ ವ್ಯಕ್ತಿ ಆಗಿರ್ಬೋದು, ಯಾವುದೇ ವ್ಯಕ್ತಿ ಇರಲಿ, ಆ ವ್ಯಕ್ತಿಗಳಲ್ಲಿ ಒಳ್ಳೆಯದನ್ನು ಹೇಳಿ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿ ಆ ಇಬ್ಬರು ವ್ಯಕ್ತಿಗಳನ್ನು ಬೆಳೆಸಿರಿ ಅಂತ ಹೇಳ್ತೀನಿ. ಅಷ್ಟೇ, ನಾವು ಏನು ಹೇಳಕ್ಕೆ ಆಗೋದಿಲ್ಲ. ಯಾವುದೇ ವ್ಯಕ್ತಿಗಳ ಮಧ್ಯೆ ಈ ಮಾಧ್ಯಮದವರಿಗೆ ಅಂತೂ ಹೇಳಿ ಎಷ್ಟು ಹೇಳಿದ್ರು ಸಾಕಾಗೋಗುತ್ತೆ. ಯಾಕಂದರೆ ಇವರು ಸುದೀಪ್ ಸರ್ ಅಂತರೂ ಸಮಾಧಾನದಿಂದ ಹೇಳ್ತಾರೆ ಅಷ್ಟೇ. ದರ್ಶನ್ ಸವರು ಸಿಟ್ಟಿಗೆ ಅಂತ ಹೇಳ್ತಾರೆ, ಅದಷ್ಟೇ. ಯಾಕಂದರೆ ಮಕ್ಕದಲ್ಲಿ ಸಿಟ್ಟಿರ್ತದೆ. ಆ ಒಂದು ಸಿಟ್ಟನ್ನು ಹೇಳಿದ್ರಿಂದ ಅವ್ರಿಗೆ ಮಗಕ್ಕೆ ಬಡ್ದಂಗೆ, ಡೈರೆಕ್ಟಾಗಿ ಮಗಕ್ಕೆ ಬಡ್ದಂಗೆ ಆಗುತ್ತೆ. ಸುದೀಪ್ ಸವರು ಸ್ವಲ್ಪ ನಿಧಾನವಾಗಿ ಹೇಳಿ ಅವ್ರಿಗೆ ತಿಳಿಸಿ ಹೇಳ್ತಾರೆ ಅಷ್ಟೇ. ಅವರಲ್ಲಿ ಇರುವಂಥ ಒಂದು ವ್ಯತ್ಯಾಸ. ಅದಕ್ಕೋಸ್ಕರ ಅವ್ರನ್ನ ಹಿಂಗೆ ಅಂತೇಳಿ ಯಾವ ವ್ಯಕ್ತಿಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ಹೀಯಾಳ್ಸಕ್ಕೆ ಹೋಗ್ಬೇಡ್ರಿ. ಮಾಧ್ಯಮದವರು ಒಂದು ಒಳ್ಳೆ ರೀತಿಯಾದಂಥ ವಿಚಾರಗಳನ್ನ ಹೇಳಕ್ಕೆ ಪ್ರಯತ್ನ ಪಡ್ರಿ. ಯಾವುದೇ ರೀತಿಯಾದಂಥ ಅವ ಹಂಗೆ ಟಾಂಗ ಕೊಟ್ಟ, ಇವ ಹಿಂಗೆ ಟಾಂಗ ಕೊಟ್ಟ, ಇವನಿಗೆ ಇವ ಅಂದ, ಇವನ್ ಯಾಕೆ ಕಾಣಬೇಕಾಗಿತ್ತು, ಯಾಕೆ ಕಾಣಬೇಕಾಗಿತ್ತು, ಇದಕ್ಕೇನು ಉತ್ತರ ಕೊಡ್ತಾರ, ಇವ್ರೇನು ಉತ್ತರ ಕೊಡ್ತಾರ, ಇಂಥವುಗಳನ್ನ ಬಿಟ್ಟು ಬೇಗ ಅವ್ರ ವ್ಯಕ್ತಿಗಳಲ್ಲಿರುವಂಥ ಒಳ್ಳೆಯ ವಿಚಾರಗಳನ್ನು ತಿಳಿಸಿ, ಇವ್ರು ಸಹಾಯ ಮಾಡಿದ್ರು, ಇವ್ರು ಸಹಾಯ ಮಾಡಿದ್ರು, ಇವರಿಂದ ಈದಾಯಿತು ಅನ್ನುವಂಥ ಒಂದು ವಿಚಾರಗಳನ್ನ ತಿಳಿಸಿರಿ. ಇವರು ಇದು ಮಾಡಿದರು, ಇಷ್ಟು ಮಾಡಿದರು, ಇಬ್ಬರು ಒಳ್ಳೆಯ ಅಭಿಪ್ರಾಯಗಳನ್ನ ಹೇಳಿದರು, ಇಬ್ಬರಲ್ಲಿ ಒಳ್ಳೆ ನಡತೆ ಇದೆ, ಈ ರೀತಿ ಹೇಳ್ರಿ. ಅದು ಬಿಟ್ಟು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳೋದ್ರಿಂದ ಏನು ಮಾಧ್ಯಮಗಳು ಒಂದು ದೊಡ್ಡದು ಹಂಗ ಅಂತ ಹೇಳ್ತಾರಲ್ಲ, ಆ ಮಾಧ್ಯಮದ ದೊಡ್ಡ ಹಂಗ ಅನ್ನೋದನ್ನ ಎಲ್ಲಿ ಆ ಒಂದು ಮಾಧ್ಯಮ ಒಂದು ದೊಡ್ಡ ಹಂಗ 4ನೇ ಹಂಗ ಅನ್ನೋದನ್ನ ಹಾಳು ಮಾಡ್ತಾ ಇದ್ರೇನು ಅಂತ ನಮ್ಗೆ ಅನಿಸ್ತಾ ಇದೆ. ಅದಕ್ಕೊಂದು ಅದರದ್ದೇ ಆದಂಥ ಒಂದು ಗೌರವ ಐತಿ. ಆ ಗೌರವವನ್ನು ನೀವು ಕಾಪಾಡ್ಕೊಂಡು ಹೋದ್ರೆ ಮತ್ತಷ್ಟು ಒಂದು ಒಳ್ಳೆಯ ಗೌರವವನ್ನು ಕೊಡ್ತೀರಿ ಅಂತ ನಾವು ಹೇಳಬಲ್ಲೆವು. ಯಾಕಂದರೆ ಯಾವುದೇ ಒಂದು ಏನೇ ಆಗಿರಲಿ ಅದರಿಂದ ಒಂದು 4 ಜನಕ್ಕೆ ಅದು ವಿಚಾರ ತಿಳಿಸ್ತಿರುವಂಥದ್ದು ಅಂತಂದರೆ ಮಾಧ್ಯಮ. ಆ ಮಾಧ್ಯಮ ಒಳ್ಳೆಯ ವಿಚಾರಗಳನ್ನ ಅದು ಏನು 4 ಜನಕ್ಕೆ ಸಂದೇಶಗಳು ಕೊಡುವಂಥ ಒಂದು ಹೇಳಿದ್ರೆ ಖುಷಿ ವಿಚಾರ ಇರ್ತೈತಿ. ಅದು ಬಿಟ್ಟು ಜಗಳ ಹಚ್ಚುವಂಥ ವಿಚಾರನ ಹೇಳಿದ್ರೆ ಮಾಧ್ಯಮನ ಮತ್ತು ಇನ್ನಷ್ಟು ಈಗ ಆಲ್ರೆಡಿ ತಳಮಟ್ಟ ಹೊರಟೈತಿ, ಇನ್ನಷ್ಟು ತಳಗೆ ಹೋಗಿಸ್ತಾರೆ. ಭಾಳ ಎಚ್ಚರಿಕೆಯಿಂದ ಮಾಧ್ಯಮದವರು ಒಂದು ಒಳ್ಳೆಯ ವಿಚಾರವನ್ನು ಒಳ್ಳೆಯ ವ್ಯಕ್ತಿತ್ವವನ್ನು ಇಟ್ಟುಕೊಂಡು 4 ಜನಕ್ಕೆ ಪ್ರಸಾರಗೊಳಿಸ್ರಿ ಅಂತ ಹೇಳ್ತೀನಿ ಅಷ್ಟೇ. ಯಾವುದೇ ರೀತಿ ಯಾವ ಫ್ಯಾನ್ಸ್ಗಳ ಮಧ್ಯೆ ವಾರ್ ಮಾಡಬೇಡ್ರಿ.
ಎಲ್ಲರೂ ಒಂದೇ ಎಲ್ಲ ಚಿತ್ರರಂಗದಲ್ಲಿ ಬೆಳೀತಿರುವಂಥ ಎಲ್ಲ ನಟರಿಗೂ ನಾವು ಸಪೋರ್ಟ್ ಮಾಡಿ ಬೆಂಬಲ ಕೊಟ್ಟರೆ ನಮ್ಮ ಕನ್ನಡ ಚಿತ್ರರಂಗ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.